ಮಜ್ಜಿನ ಅಂತ. ಮುರ್ಗಿನೋ ಮಜ್ಜಿನೋ ನನ್ ಗುಲಾಮೆ ನೀನು. ನಾನು ಮರ್ತಿಲ್ಲ. ಮರೀತಿದ್ರೆ ಯಾಕೆ ಬಾಯಿ ಮುಚ್ತಾ ಇಲ್ಲ? ಯಾಕೆ ಮುಚ್ಚಬೇಕು? ನಾನು ಈ ಮನೆ ಯಜಮಾನಿ. ಹೌದು. ನಿನ್ನ ಬಯೋದಕ್ಕೆ ನನ್ಗೆ ಅಧಿಕಾರ ಇದೆ. ಹೌದು. ಮತ್ಯಾಕ್ ಬಾಯಾಕ್ತೀಯ? ನೀವು ಬೈತೀರಿ ಅದಕ್ಕೆ. ನೀನು ಗಡ್ಬಾಯ್ ಹಾಕಿದ್ರೆ ಯಾರು ಬೈಯೋದು? ಮನೆ ಯಜಮಾನಿ. ಯಾವಾಗ್ಲೂ ಆಸೆ ಮೇಲೆ ಬಿದ್ದಿರ್ತೀನಿ. ಒಂದ್ ಬೈಗಳನ್ನಾದ್ರೂ ಬೈದು ಸಂತೋಷ ಪಡೋಣ ಅಂದ್ರೆ ಆಯ್ತು. ಬೈದು ಬೈದು ನೀವು ಸಂತೋಷ ಪಡ್ರಿ. ಹೊತ್ತು ನಾನು ಸಂತೋಷ ಪಡ್ತೀನಿ. ಅಳೋದಕ್ಕೆ ನಿನ್ಗೇನೆ ಆದದ್ದು? ಬೈಯೋದಕ್ಕೆ ನಿಂಗೇನಾಗಿದೆ? ರೋಗ ಬಂದಿದ್ಯೆ. ರೋಗಿಷ್ಟ್ರನ್ನ ಯಾರು ಮಾಡ್ಕೊಬೇಕಂತ ಗೊತ್ತಿಲ್ವೇನೆ ಗುಲಾಮೆ? ಗೊತ್ತು. ಆದ್ರೆ ನಿಮ್ಗೆ ರೋಗ ಬಂದಿಲ್ಲ ಅಷ್ಟೇ. ಹಾಳಾಡೋಣ. ಒಬ್ಬ ಗುಲಾಮೆ ಬೇಕಂದ್ರೆ ನಿನ್ನ ಸಾಮನೆ ತಂದಿಟ್ಟಿದ್ದಾನಲ್ಲ ನನ್ ಗಂಡ. ಬರ್ಲಿ ನಿಮ್ ಕೆಲ್ಸದಿಂದ ಬಿಡಿಸಿ ಓಡಿಸ್ಬಿಡ್ತೀನಿ. ಆಮೇಲೆ ನಿಮ್ ಬೈಯೋದಿಕ್ಕೆ ಯಾರು ಇರೋದಿಲ್ಲ. ನಾನೇ ಬೈಕೊಳ್ತೀನಿ. ಆದ್ರೂ ನಿನ್ನ ಹದರಾಗ್ತೀನಿ. ಆಮೇಲೆ ನಿಮ್ ಯಜಮಾನ್ರು ನಿಮ್ಗೆ ಹೊಳಿತಿದ್ರೆ ಬಿಡಿಸ್ಕೊಳ್ಳಿಕ್ ಯಾರು ಇರೋದಿಲ್ಲ ಅಷ್ಟೇ. ಹಾಳಾದವಳೆ. ಔಷಧಿ ಕುಡಿಯೋ ಹೊತ್ತಾಯ್ತು. ಈಗೇನು ಬಿಸಿನೀರ್ ಕೊಡ್ತೀಯಾ? ಇಲ್ಲ ನಿನ್ನನ್ನು ಒದ್ದು ಬಿಸಿಮಿಲ ಮಾಡಿ ಚರ್ಮ ಸುಲಿದು ಮಸಾಲೆ ಹಾಕಿ ಪಲ್ಯ ಮಾಡಿ ನಾಯಿಗೆ ಹಾಕ್ಲಾ? ಅಲ್ಲೇ ಬಿಸಿನೀರಿದೆ, ಮಾತ್ರೆ ತಗೊಳ್ಳಿ. ನಾಳೆ ಪಲ್ಯ ಮಾಡಿ ನಾಯಿಗೆ ಹಾಕೋರಂತೆ. ಮೊದ್ಲೇ ಯಾಕೆ ಹೇಳಿದ್ರೆ ಗಯ್ಯಾಳಿ. ಯಾರೋ ಬಂದ್ರು ನೋಡೆ. ಒಂದ್ ನಿಮಿಷ ನೋಡ್ತೀನಿ, ತಡೀರಿ. ಮರ್ಜಿನಾ? ಓ ಬೇಗಂ ಬನ್ನಿ. ಫಾತಿಮಾ ಬೆಹನ್ ನಗಬೇಡಿ. ಬೇರೆಯವ್ರು ಸಂತೋಷವಾಗಿದ್ರೆ ನಮ್ಮ ಯಜಮಾನಿಗೆ ಬರೋದಿಲ್ಲ. ನಗಬೇಡಿ. ನಗಲ್ಲ. ಏನೇ ನಿನ್ ತಲೆ ಹತ್ತೆ? ಯಾರು? ಬೇಗಂ ಬೆಹನ್. ಏನಂತ ಇಷ್ಟು ಕಡೆ ಹೇಳೋದು ತಾನೇ ಬಂದಿರೋದು? ಇಲ್ಲ ಅಂತ ಹೇಳೆ. ಹಿಟ್ಟಲ್ಲ ಬೆಹನ್. ಇನ್ನೇನು ಉಪ್ಪು ಖಾರನೋ ಬೇಕಲ್ವಾ? ಇಲ್ಲ ಅಂತ ಹೇಳತ್ತ. ಪಾವು ಬೇಕಿತ್ತು. ಪಾವು ಒಳಕರಿ. ಬನ್ನಿ ಬೆಹನ್ ಬನ್ನಿ. ಯಾಕಮ್ಮ? ಏನಿಕ್ಕೋ? ಇನ್ನೇನಿಲ್ಲ ಫಾತಿಮಾ ಬೆಹನ್. ರಾಗಿ ಅರಿಬೇಕಾಗಿತ್ತು. ಏನು ಅಳೆಯುವಷ್ಟು ರಾಗಿ ಸಿಗ್ತಾ ಇವತ್ತು? ಮಾಷಾಲ್ಲ. ಸೌದೆ ಅಷ್ಟೊಂದು ರುಚಿ ಆಯ್ತಾ? ನಗಬೇಡಿ. ಆಯ್ತು ಹೊರಗೆ ಕೊಡ್ತಾಳೆ. ಮುರ್ಗಿ ಕಾವ್ತಾರೆ. ಮುರ್ಗಿ ಬಾಡಿ. ಅಯ್ಯೋ ಏನ್ ನಿಂದು? ಅವಳ ಮುಖ ನೋಡಿದ್ಯಾ? ನೋಡ್ದೆ. ಒಳಗಡೆ ಕಸ ನೋಡ್ತಿದ್ಲು ಅಲ್ವಾ? ಅಯ್ಯೋ ನಗಬೇಡಿ ಅಂತ ಹೇಳ್ದೆ. ಆದ್ರೂ ನಗ್ತಾ ಇದ್ರು ನೋಡಿ. ಕಾವ್ತಾರೆ ತಲೆ ಹರಟೆ. ಹೋಗಿ ಕೊಟ್ಬಾ. ಬೇಗ ಹಿಂದೂರು ಕೊಡೋದು ಕೇಳೆ. ಅಲ್ಲ, ಒಪ್ಪತ್ತು ಗಂಜಿಗೂ ದಿಕ್ಕಿಲ್ಲದವರಿಗೆ ಅಳಿಯೋವಷ್ಟು ರಾಗಿ ಸಿಗೋದುಂಟ? ಇದ್ರಲ್ಲೇನೋ ಗುಟ್ಟಿದೆ ಕಣೆ ಮುರ್ಗಿ. ಮುರ್ಗಿ ಬಾರೆ. ಅಯ್ಯೋ ಏನ್ ನಿಂದು? ನಾನು ಏನ್ ಮಾಡಿದೆ ಗೊತ್ತೇನೆ? ಗೊತ್ತಿಲ್ಲ. ಗೊತ್ತಿಲ್ದಿರ್ತೀನಿ ಕೇಳೆ. ಏನ್ ಮಾಡ್ರಿ ಯಜಮಾನಿ ಅಂತ? ಆಯ್ತು ಕೇಳ್ತೀನಿ. ಏನ್ ಮಾಡಿದ್ರಿ ಯಜಮಾನಿ? ಪಾವಿನ